ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕಟ್ಟಿನ ಸಾರು ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಇದು ಕಡ್ಲಿಬೇಳೆ ಕಟ್ಟಿನ ಸಾರು. ಕಡ್ಲಿಬೇಳೆಯನ್ನು ಕುದಿಸಿ ಮಾಡಿ ಹೂರ್ಣಕ್ಕೆ ತೊಗೊಂಡ ಅಂತ ಹೂರ್ಣಕ್ಕೆ ಅಂಥೇಳಿ ಕಡ್ಲಿಬೇಳೆ ಕುದಿಸಿದ್ದು ಅದಕ್ಕೆ ಕಟ್ಟಿನ ಸಾರು ರೀ. ಈ ಕಟ್ಟಿನ ಸಾರು ಭಾಳ ಭಾರಿಯಾಗಿರ್ತೈತೆ ರೀ. ಎಲ್ಲರೂ ಇಷ್ಟಪಡ್ತಾರೆ. ಇದು ಕಡ್ಲಿಬೇಳೆ ಕಟ್ಟಿನ ಸಾರು ಅಂದ್ರೆ ತೀರಾ ಇಷ್ಟಪಡ್ತಾರೆ. ನೋಡ್ರಿ ಈಗ ಎಷ್ಟು ಮಸ್ತಾಗಿರ್ತೈತಿ ಸಾರ. ನಾನು ಇದಕ್ಕೆ ಕಡಲೆಬೇಳೆನ ತೊಗೊಂಡಿನಿ. ಒಂದು ದೊಡ್ಡ ಬೌಲ್ನಷ್ಟು ಕಡಲೆಬೇಳೆ ತೊಗೊಂಡಿನಿ. ಮತ್ತು ಬೇರೆ ಕಟ್ಟೂ ಬರ್ತೈತಿ ಜಾಸ್ತಿ, ಮತ್ತು ಹೂರ್ಣಕ್ಕೂ ಆಗ್ತೈತೆ ಅಂತೇಳಿ ತೊಗೊಂಡೇನಿ ರೀ. ಜಾಸ್ತಿನ ತೊಗೊಂಡಿನಿ. ಇದಕ್ಕೆ ನಾನು ಕ್ಲೀನಾಗಿ 2-3 ಸಲ ತೊಳ್ಕೊಬೇಕು ರೀ. ಬೇಳೆ ಕ್ಲೀನಾಗಿ ತೊಳೆದ್ರೆ ಕಟ್ಟು ಬರ್ತೈತಲ್ರಿ, ಅದು ಕ್ಲೀನಾಗಿರ್ತೈತಿ. ಅದಕ್ಕೆ ನಾನು ಜಾಸ್ತಿ ಬೇಳೆಯನ್ನು ಪೂರ್ತಿಯಾಗಿ ಒಂದು 2-3 ಸಲ ತೊಳಿತೇನೆ ರೀ. ಇವನ್ನ ತೊಳೆದು ಈ ಬೇಳೆಯನ್ನು ಕುದಿಸಾಕಿಡ್ತೇನೆ ರೀ. ಈಗ ನೋಡಿರಿ ಕುಕ್ಕರ್ಗೆ ಹಾಕಿ 1 ಕಪ್ನಷ್ಟು ಬೇಳೆ ತೊಳೆದ ಇಟ್ಕೊಳಕ್ತಾನೆ. ಇನ್ನು ತೊಳೆದ ಇಟ್ಕೋಬೇಕ್ರಿ. ಇದನ್ನ ಕ್ಲೀನಾಗಿ ತೊಳೆದ್ರಿಂತ ಕಟ್ಟು ಚಲೋ ಬರ್ತೈತೆ ರೀ. ಈಗ ನೋಡಿರಿ ತೊಳೆದತ್ತಿದ್ನ ಇದು ಕ್ಲೀನಾಗ್ಯಾವು. ಇದಕ್ಕೆ ನಾನು ನೀರು ಹಾಕಿ ಕುಕ್ಕರ್ನೇ ಹಾಕಿ ನೀರು ಹಾಕಿ ಇಟ್ಬಿಡ್ತೀನಿ. ನೀವು ನೀರು ಎಷ್ಟು ಹಾಕ್ಬೇಕಂತಂದ್ರೆ 1-4 ಬಟ್ ಬರ್ಬೇಕ್ರಿ ಮ್ಯಾಲೆ, ಅಷ್ಟು ನೀರು ಹಾಕೋಬೇಕು. ನೀವು ಎಷ್ಟು ತೊಗೋರಿ ಬೇಳೆ ಅಷ್ಟು ನೀರು ಹಾಕೋಬೇಕಾಗ್ತದೆ ರೀ. ಈಗ ನೋಡಿರಿ ಇಷ್ಟು ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಇದನ್ನ ಪಾತ್ರೆ ಮುಚ್ಚಿ ನಾನು ಬೇಳೆ ಕುದಿಯೋಕೆ ಇಟ್ಬಿಡ್ತೇನೆ. ಇದು ಹೋಳ್ಗೆಗೂ ಬರ್ತೈತಿ, ಹೂರ್ಣಕ್ಕೂ ಬರ್ತೈತೆ ರೀ, ಮತ್ತು ಕಟ್ಟಿನ ಸಾರು ಆಗ್ತೈತಿ. ಈಗ ನಾನು ಒಂದು 4-5 ವಿಸಲ್ ಹೊಡಿಸಿ ಅದನ್ನ ಬೇಳೆ ತೊಗೋತೇನೆ ರೀ. ಬೇಳೆ ಕುದ್ದ ನಂತರ ಈಗ ಬೇಳೆ ಕುದ್ದೈತೆ ನೋಡಿರಿ. ಬೇಳೆ ಎಷ್ಟು ಕುದಿಬೇಕತ್ತಂದ್ರೆ ಈಗ ಐತೆ ನೋಡಿರಿ, ಇಷ್ಟ ಕುದಿಬೇಕು ರೀ ಬೇಳೆ. ಇಷ್ಟು ಕುದೀತಂದ್ರೆ ಅದನ್ನು ಸಾನ್ಗಿಗೆ ಹಾಕಿ ಬಸ್ಕೊಂಡು ಅದ್ರದ್ದು ಕಟ್ಟು ಏನು ತೊಗೋತಾರಲ್ರಿ, ಈ ಕಟ್ಟು ನೋಡಿರಿ ಇದು ಬಂದಿರ್ತದೆ. ನಾ ತೋರಿಸ್ನೋ ಈ ಕಟ್ಟನ್ನು ತೊಗೊಂಡು ಸಾರು ಮಾಡಿ. ಇದು ಕಟ್ಟು ತೊಗೊಂಡ್ರು ಇಷ್ಟು ಬೇಳೆ ತೊಗೊಂಡು ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತೀನಿ ರೀ. 1 ಬಟ್ಲಷ್ಟು ಬೇಳೆ ತೊಗೋತೇನೆ ರೀ. ಅದನ್ನು ತೊಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡ್ತೀನಿ ಅದಕ್ಕೆ. ಈಗ ನೋಡಿರಿ ಇಷ್ಟು ಕಟ್ಟು ಬಂದೈತೆ. ಇಷ್ಟು ಕಟ್ಟಿಗೆ ನಾನು ಏನು ಮಾಡ್ತೀನಂದ್ರೆ 1 ಕಪ್ನಷ್ಟು ಬೇಳೆ ಅದರಿಂದ ತಕ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ ರೀ ನೀರು ಹಾಕಿ. ಅಂದ್ರೆ ಇದು ಅಷ್ಟು ಕಟ್ಟಾಗಿಬಿಡ್ತದೆ. ನಿಮಗೆ ಜಾಸ್ತಿ ಬೇಕಾತಂದ್ರೆ ಈ ಟೈಪ್ ಮಾಡ್ಬೇಕ್ರಿ. ಅದಷ್ಟು ಕಟ್ಟು ಬಂದಿರ್ತೈತೆ ರೀ. ಇದೊಂದಿಷ್ಟು ಬೇಳೆ ಹಾಕಿರ್ತೀವಿ. ಇದು ಬೇಳೆ ನಿಮ್ಗೆ ಎಷ್ಟು ಬೇಕಷ್ಟು ಬೇಳೆ ತೊಗೊಂಡು ನೋಡಿರಿ ಇದು ಕಟ್ಟಾತು ನೋಡಿರಿ. ಇದನ್ನು ಮಿಕ್ಸ್ ಮಾಡ್ಬೇಕ್ರಿ. ಇದು ಬೇಳೆ ಕಟ್ಟು ಮತ್ತು ಇದೇನು ಬೇಳೆ ಏನು ರುಬ್ಕೊಂಡಿರ್ತೀವಲ್ಲ ರೀ, ಅದೆರಡನ್ನೂ ನಾವು ಮಿಕ್ಸ್ ಮಾಡಿ ಜಾಸ್ತಿ ಮಾಡ್ಕೋಬೇಕು. ನಿಮಗೆ ಸಾರು ಜಾಸ್ತಿ ಬೇಕಾತಂದ್ರೆ ಈ ಥರ ಮಾಡ್ಕೋಬೇಕು. ಈಗ ನೋಡಿರಿ ಈಗ ಪೂರ್ತಿಯಾಗಿ ಇದು ಬೇಳೆ ಕಟ್ಟು ಬಂದೈತಿ. ಮತ್ತು ಬೇಳೆನೂ ಬಸದು ತೊಗೊಂಡಿದ್ದೂ ರುಬ್ಬಿ ಹಾಕೇನದಕ್ಕೆ. ಈಗೆಲ್ಲನೂ ಈಗ ಕಟ್ಟು ಪೂರ್ತಿ ರೆಡಿ ಆಯ್ತು ರೀ. ಕಟ್ಟು ರೆಡಿ ಆದಿದ್ದಕ್ಕೆ ಉಪ್ಪು ಹಾಕ್ಕೊಳಕ್ತೇನೆ ನಾನು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ರಿ. ನಿಮ್ಗೆ ಬೇಕಾದ್ರೆ ಮತ್ತು ಸಾರು ಟೇಸ್ಟ್ ಮಾಡಿ ಹಾಕೋಬೋದು ರೀ ಉಪ್ಪನ್ನು. ಈಗ ನೋಡ್ರಿ ನಾನು ಎಲ್ಲ ಇದಕ್ಕೆ ಮಸಾಲೆ ಖಾರದು ಎಲ್ಲ ಹಾಕ್ಕೊಳಕ್ತೇನೆ ರೀ. ನೀವು ಎಲ್ಲ ಹಾಕ್ಕೊಂಡು ಮಸ್ತಂಗೆ ಸಾರು ಮಾಡಿಬಿಟ್ರಿ ಬೆಸ್ಟ್ ಆಗುತ್ತೆ ರೀ ಅದು. ಈಗ ನೋಡಿರಿ ಮಸಾಲೆ ಖಾರ ಹಾಕ್ಕೊಳಕ್ತೇನೆ ನಾನು. ಎಲ್ಲ ಮಸಾಲೆ ಖಾರ, ಹವೇಜ್ ಪೌಡ್ರಿ, ಮತ್ತು ಹುಣಸೆ ಹಣ್ಣಿನ ರಸ ಎಲ್ಲ ಹಾಕೋಬೇಕ್ರಿ ಅದಕ್ಕೆ. ಈಗ ಉಪ್ಪು ಹಾಕಿದ್ರಿ, ಹುಳಿ ಹಾಕಿದ್ರಿ, ಖಾರ ಹಾಕಿದ್ರಿ, ಎಲ್ಲವೂ ಈ ಕಟ್ಟಿಗೆ ಹಾಕಿಬಿಡ್ಬೇಕ್ರಿ. ಏನೇನು ನಾವು ಹಾಕ್ಕೊಂಡಿರ್ತಾವೆ ಹಾಕಿ ಈಗ ಒಗ್ಗರಣೆ ಹಾಕೋಬೇಕ್ರಿ ಅದಕ್ಕೆ. ಈಗ ನೋಡಿರಿ ಕಟ್ಟಿಗೆ ಒಗ್ಗರಣೆ ಹಾಕ್ಕೊಳಕ್ತಾನೆ. ಈಗ ಸಾರು ಒಗ್ಗರಣೆ ಹಾಕ್ಬೇಕಂತಂದ್ರೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಇವೆಲ್ಲ ಇಂಪಾರ್ಟೆಂಟ್ ಅಲ್ರಿ. ಅದಕ್ಕೆ ನಾನು ಅವನ್ನ ಹಾಕ್ಕೊಳಕ್ತಾನೆ. ಈಗ ಸಾಸಿವೆ ಹಾಕೈತಿ, ಜೀರಿಗೆ ಹಾಕೈತಿ. ಒಗ್ಗರಣೆ ಒಂದು ಮಸ್ತ್ ಆದ್ರೆ ಸಾರು ಇನ್ನೂ ಟೇಸ್ಟ್ ಬರ್ತೈತೆ ರೀ. ಜೀರಿಗೆ, ಸಾಸ್ಮಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಹಾಕೈತಿ ನೋಡಿರಿ ಒಗ್ಗರಣೆ. ಈ ಒಗ್ಗರಣೆ ಮಿಕ್ಸನ್ನು ಅದಕ್ಕೆ ಸಾರಿಗೆ ಹಾಕೋಬೇಕ್ರಿ ನಾವು. ಈಗ ನೋಡಿರಿ ಕಟ್ಟಿಗೆ ನಾವೆಲ್ಲ ಹಾಕ್ಕೊಂಡಿವಲ್ಲ ರೀ, ಅರಿಶಿಣ ಪುಡಿ ಒಂದು ಹಾಕ್ಕೊಂಡಿದ್ದಿಲ್ಲ ಅದನ್ನೂ ಹಾಕ್ಕೊಂಡಿರಿ. ಈಗ ನೋಡಿರಿ ಸಾರಿಗೆ ಒಗ್ಗರಣೆ ಆಗ್ತದೆ. ಇಷ್ಟು ಮಾಡಿ ಕುದಿಸ್ಬಿಟ್ರೆ ನೀವು ಬೇಕಾದ್ರೆ ಮತ್ತೇನು ಅದಕ್ಕೆ ಟೇಸ್ಟ್ ಕಡಿಮೆ ಆಗಿರ್ತೈತೆ ಅದನ್ನೆಲ್ಲ ಹಾಕೋಬೋದು. ಈಗ ಇದೇ ಥರ ಕಟ್ಟಿನ ಸಾರು ಈಸಿಯಾಗಿ ಮಾಡಿ ಜಾಸ್ತಿನೂ ಮಾಡ್ಕೋಬೋದು, ನೀವು ಕಡಿಮೆನೂ ಮಾಡ್ಕೋಬೋದು. ನಾವು ಹೋಳ್ಗೆರ ಮಾಡಲಿ, ಕಡುಬರ ಮಾಡಲಿ, ಏನೋ ಮಾಡಿದರೂ ಈ ಸಾರು ಭಾಳ ಟೇಸ್ಟ್ ಬರ್ತೈತಿ. ಈ ಸಾರಿಗೆ ಭಾಳ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಯಾಕಂದ್ರೆ ಕುಡಿತಾರಲ್ರಿ, ಇದು ಸೂಪ್ ಇದ್ದಂಗೆ ಅನ್ನಿಸ್ತೈತಿ. ಯಾಕಂದ್ರೆ ಕಟ್ಟಿರ್ತೈತಲ್ರಿ ಬೇಳೆ ಕಟ್ಟು, ಮಸ್ತಾಗಿರ್ತೈತಿ. ನೀವು ಒಂದು ಸಲ ಮಾಡಿ ನೋಡಿರಿ.